ಸ್ಥಳ ಮಹಜರು ವೇಳೆ ಪೊಲೀಸರಿಗೆ ಏನ್ ಸಿಕ್ತು? ಯಾಕಂತಂದ್ರೆ ಅಲ್ಲಿ FSL ಟೀಮ್ ಹೋಗಿದೆ, ಶೆಡ್ನಲ್ಲಿ ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಅಂತ ಹೇಳಲಾಗಿದೆ. ಹಲ್ಲೆ ಸಂದರ್ಭದಲ್ಲಿ ಬಳಸಿದ ವಸ್ತು, ರಕ್ತದ ಕಲೆಗಳು, ಮೃತನ ಕೂದಲು ಇದೆಲ್ಲ ಸಿಕ್ಕಿದೆ. ಬಾಟೆಯ ತುಂಡುಗಳು ಇದೆಲ್ಲವನ್ನು ಕೂಡ ಸಂಗ್ರಹಿಸಿದ್ದಾರೆ ಪೊಲೀಸ್ ಟೀಮ್. ಇನ್ಫ್ಯಾಕ್ಟ್ FSL ಟೀಮ್ ಸ್ಥಳ ಮಹಜರು ವೇಳೆ ಸಾಕಷ್ಟು ಮಹತ್ವದ ಸಾಕ್ಷ್ಯ ಸಂಗ್ರಹ ಕೂಡ ಆಗಿದೆ. ಅದಕ್ಕೇನೆ FSL ಟೀಮನ್ನು ಕರ್ಕೊಂಡು ಹೋಗ್ತಾರೆ. ಘಟನೆ ನಡೆದು ಬಹಳ ದಿನಗಳೇನು ಆಗಿಲ್ಲ, ಹಾಗಾಗಿ ಫ್ರೆಶ್ ಆಗಿ ಅಲ್ಲಿ ಸಾಕ್ಷ್ಯಗಳು ಸಿಗುತ್ತವೆ. FSLನವ್ರಿಗೆ ನಾವು ಸಾಮಾನ್ಯರ ಕಣ್ಣಿಗೆ ಕಾಣದಂಥ ಅನೇಕ ಸಾಕ್ಷ್ಯಗಳು ಸಿಗುತ್ತೆ. ಯಾಕಂತಂದ್ರೆ ಅವರದ್ದು ಸಾಕ್ಷ್ಯ ಸಂಗ್ರಹದ ರೀತಿಯೇ ಹಾಗಿರುತ್ತೆ. ವಿಧಿವಿಜ್ಞಾನ ರೀತಿಯಲ್ಲಿ ಅವರು ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ. ಆದ್ದರಿಂದ ಈ ಮೃತಪಟ್ಟಿರುವ ವ್ಯಕ್ತಿಯ ಕೂದಲು ಇರಬಹುದು ಅಥವಾ ರಕ್ತದ ಕಲೆಗಳು, ಅಲ್ಲಿ ಏನೇನು ನಡೆದಿದೆ, ಘಟನೆ ನಡೆದಿರ್ತಕ್ಕಂಥದ್ದು ಬಹುಶಃ ಇನ್ನೂ ಹಾಗೆ ಫ್ರೆಶ್ ಆಗಿ ಇದೆ ಅಲ್ಲಿ ಪರಿಸ್ಥಿತಿ ಆ ಸ್ಥಳದಲ್ಲಿ. ಅದನ್ನು ಕ್ಲೀನ್ ಮಾಡೋದಾಗಲಿ ಅಥವಾ ಕಂಪ್ಲೀಟ್ ಚೇಂಜ್ ಮಾಡೋದಾಗಲಿ ಆ ಥರ ಯಾರೂ ಮಾಡೋಕ್ಕೆ ಹೋಗಿಲ್ಲ. ಆತ ಮೃತಪಟ್ಟಿರೋ ಶಾಕಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅವರು ಆ ಸ್ಥಳವನ್ನು ಹಾಗೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ FSL ಟೀಮ್ಗೆ ಬಹಳ ಸುಲಭ ಆಗಿರುತ್ತೆ. ಒಂದು ವೇಳೆ ಹಾಗಾಗಿದ್ದಲ್ಲಿ FSL ಟೀಮ್ಗೆ ಬಹಳ ಸುಲಭ ಆಗಿರುತ್ತೆ ಅದನ್ನು ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, FSLನವ್ರಿಗೆ ಇಲ್ಲಿ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದೆ ಅಂತ ಅಂದರೆ ಆ ಸೀನ್ ಆಫ್ ಕ್ರೈಮನ್ನು ಹಾಗೆ ಬಿಟ್ಟಿದ್ದಾರೆ, ಅನ್ಟಚ್ಡ್ ಇದೆ, ಅದು ಇನ್ನು ಏನು ಅದು ಟ್ಯಾಂಪರ್ ಮಾಡಿಲ್ಲ ಅದನ್ನ. ಹಾಗಾಗಿ ಸಾಕ್ಷ್ಯಗಳು ಹೆಚ್ಚುವರಿಯಾಗಿ ಸಿಕ್ಕಿದೆ ಅಂತ ಅನ್ಕೊಬೋದಾ? ಏನೆಲ್ಲ ಡೀಟೇಲ್ಸ್ ಇದೆ ಸುನಿಲ್? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಕಳೆದ ಸುಮಾರು 2-2.5 ಗಂಟೆಗಳಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು RR ನಗರದಲ್ಲಿರುವಂತಹ ಶೆಡ್ ಬಳಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಮಹತ್ವದ ಸಾಕ್ಷ್ಯಗಳು ಲಭ್ಯವಾಗಿದ್ದಾವೆ ಅನ್ನುವಂಥದ್ದು ಒಂದು ಮಾಹಿತಿ ಸಿಕ್ಕಿದ್ದಾವೆ. ಆಕ್ಚುಲಿ ಈ ಇನ್ಸಿಡೆಂಟ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆದ ಬಳಿಕ ಆರೋಪಿಗಳು ಅಂದ್ರೆ ಇನ್ಕ್ಲೂಡಿಂಗ್ ದರ್ಶನ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳು ಕೂಡ ಡೆಡ್ ಬಾಡಿಯನ್ನ ಯಾವ ರೀತಿ ಡಿಸ್ಪೋಸ್ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಿದ್ರು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಅಫೆನ್ಸ್ ಮಾಡಿದಂತಹ ಜಾಗದಲ್ಲಿ ಅಂದ್ರೆ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಜಾಗದಲ್ಲಿ ಏನೇನು ಸಾಕ್ಷ್ಯಗಳಿತ್ತು ಅದನ್ನ ನಾಶಪಡಿಸಲಾಗಿಲ್ಲ ಅನ್ನುವಂಥದ್ದು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇದು ತನಿಖೆಗೆ ತುಂಬಾನೇ ಪೂರಕ ಆಗುತ್ತೆ. ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿರುವಂತಹ FSL ತಂಡದವರು ಕೂಡ ಸಂಗ್ರಹ ಮಾಡಿಕೊಂಡಿದ್ದು. ಅದರ ಜೊತೆಗೆ ಮತ್ತೊಂದು ಕಡೆಯಿಂದ ಸ್ಥಳಕ್ಕೆ ಭೇಟಿ ನೀಡಿದಂತಹ ತನಿಖಾಧಿಕಾರಿಗಳು ಇವತ್ತು ಹೋಲ್ ಇನ್ಸಿಡೆಂಟ್ ಏನಾಯ್ತು ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ರೀಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಮೂಲಕ ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟ ಒಂದು ಚಿತ್ರಣವನ್ನ ಇವತ್ತು ತನಿಖಾಧಿಕಾರಿಗಳು ಪಡ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ನಾಳೆ ದಿನ ತನಿಖಾಧಿಕಾರಿಗಳು ಕೋರ್ಟಿಗೆ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡುವಂತ ಟೈಮಲ್ಲಿ ಈಗ ಸಿಕ್ಕಿರುವಂತಹ ಸಾಕ್ಷ್ಯಗಳು ಮತ್ತು ಸ್ಥಳದಲ್ಲಿ ಆರೋಪಿಗಳು ಎಲ್ಲೆಲ್ಲಿ ಅಫೆನ್ಸ್ ಮಾಡಿದೀವಿ ಅನ್ನುವಂಥವನ್ನ ಒಪ್ಕೊಂಡಿದ್ದು ಅದೆಲ್ಲವೂ ಕೂಡ ನಾಳೆ ದಿನ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಂತ ಟೈಮಲ್ಲಿ ತನಿಖೆಗೆ ಸಹಾಯಕವಾಗಿರುತ್ತೆ. ಶ್ರೀಲಕ್ಷ್ಮಿ. ರೈಟ್. ಸುನಿಲ್, ಇನ್ನು ಈ 13 ಜನ ಇವ್ರು ಯಾವ ರೀತಿನಲ್ಲಿ ಅಲ್ಲಿ ಸ್ಥಳ ಮಹಜರಿಗೆ ಸ್ಪಂದಿಸಿದ್ರು, ರೀಕ್ರಿಯೇಟ್ ಮಾಡಿದ್ರು ಅಂತಂದ್ರೆ ಅವ್ರು ಒಪ್ಕೊಂಡ್ರಾ? ಹೌದು ಹೀಗೆ ಮಾಡಿದೀವಿ ಅಂತ ಒಪ್ಕೊಂಡ್ರಾ? ಹೇಗೆ? ಎಸ್ ಶ್ರೀಲಕ್ಷ್ಮಿ, ಈಗ 13 ಜನ ಆರೋಪಿಗಳನ್ನು ಸ್ಥಳಕ್ಕೆ ಕರ್ಕೊಂಡ್ ಬಂದಿರುವಂತಹ ಟೈಮ್ನಲ್ಲಿ ಒಬ್ಬೊಬ್ಬರ ರೋಲ್ ಏನು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪೊಲೀಸರು ಆರೋಪಿಗಳಿಂದ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ರು. ಯಾರ್ಯಾರು ಏನೇನು ಕೃತ್ಯವನ್ನ ಮಾಡಿದ್ವು ಅನ್ನುವಂಥದ್ದು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಶೆಡ್ ನಲ್ಲಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡುವಂತ ವಿಚಾರದಲ್ಲಿ ಒಬ್ಬೊಬ್ಬರ ಇಂಡಿವಿಜುವಲ್ ರೋಲ್ ಆ ಟೈಮ್ನಲ್ಲಿ A1 ಏನ್ ಮಾಡ್ತಿದ್ರು, A2 ಏನ್ ಮಾಡ್ತಿದ್ರು, ಸೊ ಈ ರೀತಿ ಪ್ರತಿಯೊಂದರ ಬಗ್ಗೆ ಪ್ರಶ್ನೆಯನ್ನು ಕೂಡ ಕೇಳಿಕೊಂಡು ಆರೋಪಿಗಳ ಕಡೆಯಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕೊಂಡಿದ್ದಾರೆ. ಇದನ್ನ ಪಂಚರ ಸಮ್ಮುಖದಲ್ಲಿ ಇದೆಲ್ಲವನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾರೆ. ಒಂದು ಕೇಸ್ನಲ್ಲಿ ಸರ್ಕಾರಿ ಪಂಚರ್ಗಳನ್ನೇ ಸಾಮಾನ್ಯವಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಕೇಸ್ನಲ್ಲೂ ಕೂಡ ಸರ್ಕಾರಿ ಪಂಚರ ಸಮ್ಮುಖದಲ್ಲಿ ಈ ಹೇಳಿಕೆಗಳನ್ನು ಮತ್ತು ಸ್ಥಳದಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳು ಇವೆಲ್ಲವನ್ನು ಕೂಡ ಕಲೆ ಹಾಕಿ ಅಂತಿಮವಾಗಿ ಪಂಚರ ಸಮ್ಮುಖದಲ್ಲಿ ಇದೆಲ್ಲದಕ್ಕೂ ಕೂಡ ಸೈನ್ ಹಾಕಿ ಈಗ ಜಪ್ತಿ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.